ಚಾಮರಾಜಪೇಟೆ ಚುನಾವಣಾ ಫಲಿತಾಂಶ ಇದನ್ನ ಬರೀ ಅಂಕಿಅಂಶ ಅಂತ ನೋಡಿದ್ರೆ ನಮ್ಗೆ ಅಸಲಿ ಕಥೆನೇ ಅರ್ಥ ಆಗಲ್ಲ. ಇದು ನಿಜ ಹೇಳ್ಬೇಕು ಅಂದ್ರೆ ಜನರ ಒಂದು ಮೌನ ಕ್ರಾಂತಿ. ಆ ವೋಟಿಂಗ್ ಮಷೀನ್ನಲ್ಲಿ ದಾಖಲಾದ ತೀರ್ಪಿನ ಹಿಂದೆ ನಿಜವಾದ ಸಂಭಾಷಣೆ ಏನಿತ್ತು? ಬನ್ನಿ, ಈ ವಿಶ್ಲೇಷಣೆಯಲ್ಲಿ ನಾವು ಕೇವಲ ಸಂಖ್ಯೆಗಳನ್ನಲ್ಲ, ಅದರ ಹಿಂದಿರೋ ಆಳವಾದ ಕಾರಣಗಳನ್ನ ಹುಡುಕೋಣ. ನಮ್ಮ ಈ ಪಯಣವನ್ನ 6 ಹಂತಗಳಲ್ಲಿ ನೋಡೋಣ. ಮೊದಲು ಚಾಮರಾಜಪೇಟೆಯ ವಾಸ್ತವ ಸ್ಥಿತಿ ಏನು ಅಂತ ಶುರು ಮಾಡಿ, ಆಮೇಲೆ ಜನರ ತೀರ್ಪನ್ನ ಅರ್ಥ ಮಾಡ್ಕೊಳ್ಳೋಣ. ಸೋಲಿಗೆ ಕಾರಣಗಳೇನು ಅಂತ ನೋಡಿ, ಕೊನೆಗೆ ಭವಿಷ್ಯದ ಆಡಳಿತಕ್ಕೆ ಒಂದು ಸ್ಪಷ್ಟವಾದ ನೀಲನಕ್ಷೆಯನ್ನ ಹೇಗೆ ರೂಪಿಸಬಹುದು ಅಂತ ಚರ್ಚಿಸೋಣ. ಸರಿ, ಹಾಗಿದ್ರೆ ಮೊದಲು ನಾವು ಚಾಮರಾಜಪೇಟೆಯ ನಾಡಿಮಿಡಿತವನ್ನ ಅರ್ಥ ಮಾಡ್ಕೊಳ್ಳೋಣ. ಇದು ಬರೀ ಮ್ಯಾಪ್ನಲ್ಲಿರೋ ಒಂದು ಕ್ಷೇತ್ರ ಅಲ್ಲ, ಇದು ತನ್ನದೇ ಆದ ಕನಸು ಸವಾಲುಗಳನ್ನ ಹೊತ್ತಿರೋ ಒಂದು ಜೀವಂತ ಸಮುದಾಯ. ಬೆಂಗಳೂರಿನ ಹೃದಯ ಭಾಗದಲ್ಲಿ ಇಲ್ಲೇ ಇರೋದು ಚಾಮರಾಜಪೇಟೆ. 100ಕ್ಕೆ 100% ಅರ್ಬನ್ ಏರಿಯಾ. ಅಂದ್ರೆ ಇಲ್ಲಿರೋ ಜನಸಾಂದ್ರತೆ ತುಂಬಾ ಹೆಚ್ಚು, ಮತ್ತೆ ಇಲ್ಲಿನ ಸವಾಲುಗಳೆಲ್ಲವೂ ಪಕ್ಕಾ ನಗರ ಕೇಂದ್ರಿತ. ನೋಡಿ, ಈ ಕ್ಷೇತ್ರದ ರಾಜಕೀಯದ ಹೃದಯ ಇರೋದೇ ಇಲ್ಲಿನ ಜನಸಂಖ್ಯೆಯ ವೈವಿಧ್ಯತೆಯಲ್ಲಿ. ಸುಮಾರು 44% ಮುಸ್ಲಿಂ ಸಮುದಾಯದವರು ಮತ್ತೆ 20% ದಲಿತ ಸಮುದಾಯದವರು. ಇನ್ನು ಉಳಿದೋರು ಒಬಿಸಿ ಮತ್ತೆ ಇತರರು. ಅಂದ್ರೆ ಇದೊಂದು ರೀತಿ ಬಹುಸಂಸ್ಕೃತಿಯ ವಿಶಿಷ್ಟ ಸಂಗಮ. ಸಹಜವಾಗೇ ಈ ಸಾಮಾಜಿಕ ರಚನೆ ಇಲ್ಲಿನ ರಾಜಕೀಯ ಲೆಕ್ಕಾಚಾರಗಳನ್ನ ನಿರ್ಧಾರ ಮಾಡುತ್ತೆ. ಇಲ್ಲಿ ದೊಡ್ಡ ಫ್ಯಾಕ್ಟರಿಗಳಾಗ್ಲಿ ಇಂಡಸ್ಟ್ರೀಸ್ ಆಗ್ಲಿ ಇಲ್ಲ. ಜನರ ಬದುಕು ನಡೆಯೋದೇ ಸಣ್ಣಪುಟ್ಟ ಅಂಗಡಿ, ದಿನಗೂಲಿ ಕೆಲ್ಸ, ಈ ಥರದ ಅನೌಪಚಾರಿಕ ವಲಯದಲ್ಲಿ. ಇದರ ನೇರ ಪರಿಣಾಮ ಅಂದ್ರೆ ಯುವಕರಲ್ಲಿ ಉದ್ಯೋಗದ ಅಭದ್ರತೆ ಕಾಡುತ್ತೆ. ನಿರುದ್ಯೋಗ ಇಲ್ಲಿ ದೊಡ್ಡ ಸಮಸ್ಯೆಯಾಗಿ ತುಂಬಾ ಕಾಲದಿಂದ ಉಳಿದುಕೊಂಡಿದೆ. ಇಲ್ಲಿ ಜನರ ದಿನನಿತ್ಯದ ಹೋರಾಟ ಶುರುವಾಗೋದೇ ನೀರಿನಿಂದ. ಯೋಚನೆ ಮಾಡಿ, ದಿನ ಬಿಟ್ಟು ದಿನ ನೀರು ಬರುತ್ತೆ. ಬಂದ ನೀರು ಕೂಡ ಆಗಾಗ ಕಲುಷಿತವಾಗಿರುತ್ತೆ. ಸ್ಲಂಗಳಲ್ಲಿ ಸರಿಯಾದ ಲೀಗಲ್ ಕನೆಕ್ಷನ್ಗಳೇ ಇಲ್ಲ. ಈ ನೀರಿನ ಸಮಸ್ಯೆ ಅನ್ನೋದು ಇಲ್ಲಿನ ಜನರ ಜೀವನದ ಗುಣಮಟ್ಟದ ಮೇಲೇನೆ ಒಂದು ದೊಡ್ಡ ಪ್ರಶ್ನೆ ಚಿಹ್ನೆ. ನೀರಿನ ಸಮಸ್ಯೆ ಎಷ್ಟು ಗಂಭೀರವೋ ರಸ್ತೆಗಳ ಕಥೆಯೂ ಅಷ್ಟೇ. ಹೊಂಡ ಗುಂಡಿ ಬಿದ್ದಿರೋ ರೋಡ್ಗಳು, ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ದಿರೋದು, ಇದು ಬರೀ ಒಂದು ಅನಾನುಕೂಲತೆ ಅಲ್ಲ. ಇದು ಜನರ ಆರೋಗ್ಯದ ಮೇಲೆ, ಅವರ ಸೇಫ್ಟಿ ಮೇಲೆ ನೇರ ಪರಿಣಾಮ ಬೀರೋ ದೈನಂದಿನ ಸವಾಲು. ಸರಿ, ಇಂತಹ ಒಂದು ವಾಸ್ತವ ಪರಿಸ್ಥಿತಿಯಲ್ಲಿ ಜನರು ಕೊಟ್ಟ ತೀರ್ಪು ಏನು ಅದನ್ನ ನೋಡೋಣ ಬನ್ನಿ. 2023ರ ಎಲೆಕ್ಷನ್ ರಿಸಲ್ಟ್ಸ್ ಒಂದು ತುಂಬಾನೇ ಸ್ಪಷ್ಟವಾದ, ನಿರ್ಣಾಯಕವಾದ ಸಂದೇಶವನ್ನ ಕೊಡ್ತಾ ಇದೆ. ಫಲಿತಾಂಶದಲ್ಲಿ ಯಾವ ಕನ್ಫ್ಯೂಷನ್ನೂ ಇಲ್ಲ. ಕ್ಲಿಯರ್ ಕಟ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂದ್ರೆ ಐಎನ್ಸಿ 62%ಗಿಂತ ಜಾಸ್ತಿ ವೋಟ್ಸ್ ಪಡೆದು ಭರ್ಜರಿ ಜಯ ಸಾಧಿಸಿದೆ. ಇದು ಸುಮ್ನೆ ಒಂದ್ ಗೆಲುವಲ್ಲ, ಇದೊಂದು ಮತಗಳ ಬೃಹತ್ ಕ್ರೋಢೀಕರಣ. ಈ ನಂಬರ್ಗಳನ್ನ ಇನ್ನೂ ಸ್ವಲ್ಪ ಆಳವಾಗಿ ನೋಡಿದಾಗ ಒಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾಗತ್ತೆ. ಇದು ನೇರವಾದ ವೋಟ್ ಟ್ರಾನ್ಸ್ಫರ್. ಅಂದ್ರೆ ಬಿಜೆಪಿ ಸುಮಾರು 8% ಮತಗಳನ್ನ ಕಳ್ಕೊಂಡಿದೆ, ಸರಿಸುಮಾರು ಅಷ್ಟೇ ಮತಗಳನ್ನ ಕಾಂಗ್ರೆಸ್ ಗಳಿಸಿದೆ. ಇದರ ಅರ್ಥ ಏನ್ ಗೊತ್ತಾ? ಬಿಜೆಪಿಯ ಕೋರ್ ವೋಟರ್ಸ್ ಕೂಡ ಈ ಬಾರಿ ಕೈಕೊಟ್ಟಿದ್ದಾರೆ. ಆದ್ರೆ ಈ ದೊಡ್ಡ ಗೆಲುವಿನ ಮಧ್ಯೆ ಗಮನಿಸಬೇಕಾದ ಇನ್ನೊಂದು ವಿಷಯ ಇದೆ. ಅದು ವೋಟರ್ ಟರ್ನೌಟ್. ಕೇವಲ 54.3%. ಅಂದ್ರೆ ಸುಮಾರು ಅರ್ಧದಷ್ಟು ಜನ ವೋಟ್ ಮಾಡೋಕೆ ಬಂದೇ ಇಲ್ಲ. ಇದು ಏನನ್ನ ಸೂಚಿಸುತ್ತೆ? ರಾಜಕೀಯ ವ್ಯವಸ್ಥೆಯ ಮೇಲಿನ ಒಂದು ಆಳವಾದ ನಿರಾಸಕ್ತಿ. ನೋಡಿ, ನಂಬರ್ಗಳು ನಮಗೆ ಏನಾಯ್ತು ಅಂತ ಹೇಳುತ್ತೆ, ಆದ್ರೆ ನಮಗೆ ಬೇಕಾಗಿರೋದು ಯಾಕಾಯ್ತು ಅನ್ನೋ ಉತ್ತರ. ಅದಕ್ಕೆ ನಾವಿನ್ನೂ ಆಳಕ್ಕೆ ಹೋಗ್ಬೇಕು. ಈ ಸೋಲಿನ ಹಿಂದಿನ ಅಸಲಿ ಕಾರಣಗಳೇನು? ವ್ಯವಸ್ಥೆ ಫೇಲ್ ಆಗಿದ್ದು ಎಲ್ಲಿ? ನಮ್ಮ ವಿಶ್ಲೇಷಣೆಯ ಪ್ರಕಾರ ಈ ಸೋಲಿಗೆ 3 ಪ್ರಮುಖ ಕಾರಣಗಳಿವೆ. 1, ಕಲ್ಯಾಣ ಯೋಜನೆಗಳ ಬಗ್ಗೆ ಜನರಿಗೆ ಬಂದಿರೋ ಆಯಾಸ. ಅಂದ್ರೆ ಭರವಸೆ ಒಂದು, ವಾಸ್ತವ ಇನ್ನೊಂದು. 2, ಮೂಲಸೌಕರ್ಯಗಳನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದು. ಮತ್ತು 3ನೇದು, ಯುವಕರಿಗೆ ಆರ್ಥಿಕ ಅವಕಾಶಗಳೇ ಇಲ್ಲದಿರೋದು. ಇಲ್ಲಿ ಒಂದು ವಿಷಯವನ್ನ ನಾವು ನೆನ್ಪಿನಲ್ಲಿಡ್ಬೇಕು. ನಮ್ಮ ಸಂವಿಧಾನ ಪ್ರತಿಯೊಬ್ಬ ನಾಗರಿಕನ ಘನತೆಗೆ ಬೆಲೆ ಕೊಡುತ್ತೆ. ತಿಳುವಳಿಕೆಯುಳ್ಳ ಸಾರ್ವಜನಿಕ ಚರ್ಚೆ ಅನ್ನೋದು ಜವಾಬ್ದಾರಿಯ ಜೊತೆ ಬರುತ್ತೆ. ಕೇವಲ ಭರವಸೆಗಳನ್ನ ಕೊಡೋದು ನಾಯಕತ್ವ ಅಲ್ಲ, ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದ್ರಲ್ಲೇ ನಿಜವಾದ ಸೇವೆ ಇರೋದು. ಜನರ ಒಂದು ಮಾತು ಇದು 1000 ಪುಟದ ರಿಪೋರ್ಟ್ಗಿಂತ ಹೆಚ್ಚು ಶಕ್ತಿಶಾಲಿ. ಫ್ರೀ ಕರೆಂಟ್ ಕೂಪನ್ ಇತ್ತು, ಅದ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ ಅಂತ. ಯೋಚನೆ ನೋಡಿ, ಮೂಲಭೂತ ಅಗತ್ಯಗಳೇ ಇಲ್ಲದಿರುವಾಗ ಬೇರೆ ಉಚಿತ ಕೊಡುಗೆಗಳು ಮತದಾರರ ಮನಸ್ಸಿನ ಗೆಲ್ಲೋಕ್ ಸಾಧ್ಯನಾ? ಇದಲ್ಲದೆ ಇಲ್ಲಿ ಒಂದು ದೊಡ್ಡ ಸ್ಟ್ರಾಟಜಿಕ್ ಮಿಸ್ಟೇಕ್ ಕೂಡ ಆಯಿತು. ಕ್ಷೇತ್ರದ ಜನರ ಕಷ್ಟ ಸುಖದ ಬಗ್ಗೆ ಸರಿಯಾಗಿ ಗೊತ್ತಿಲ್ಲದ ಹೊರಗಿನವರು ಅನ್ನೋ ಒಂದು ಭಾವನೆ ಜನರಲ್ಲಿದ್ದ ಅಭ್ಯರ್ಥಿಯನ್ನ ನಿಲ್ಲಿಸಿದ್ದು ಇದು ಸೋಲಿಗೆ ಒಂದು ದೊಡ್ಡ ಕಾರಣ ಆಯಿತು. ಅಷ್ಟೇ ಅಲ್ಲ, ಕ್ಯಾಂಡಿಡೇಟ್ಗೆ ವೈಯಕ್ತಿಕವಾಗಿ ಅಷ್ಟೊಂದು ಜನಪ್ರಿಯತೆ ಇರಲಿಲ್ಲ.
ಪಕ್ಷಕ್ಕೂ ಆ ಕ್ಷೇತ್ರದಲ್ಲಿ ಅಷ್ಟು ಆಳವಾದ ಬೇರುಗಳಿರ್ಲಿಲ್ಲ. ಹಾಗಾಗಿ ಹೋದ ಸಲ ವೋಟ್ ಮಾಡಿದವರನ್ನ ಉಳಿಸ್ಕೊಳ್ಳೋದು ಕೂಡ ಒಂದು ದೊಡ್ಡ ಚಾಲೆಂಜ್ ಆಯಿತು. ಸರಿ, ಈಗ ಒಂದು ಕ್ಷಣ ಚಾಮರಾಜಪೇಟೆಯಿಂದ ಹೊರಗೆ ಬಂದು ಅಕ್ಕಪಕ್ಕದ ಕ್ಷೇತ್ರಗಳಲ್ಲಿ ಏನಾಯ್ತು ಅಂತ ನೋಡೋಣ. ಈ ಹೋಲಿಕೆ ನಮ್ಗೆ ಕೆಲವು ಬಹಳ ಮುಖ್ಯವಾದ ಪಾಠಗಳನ್ನ ಕಲಿಸುತ್ತೆ. ಈ ಹೋಲಿಕೆ ನಿಜಕ್ಕೂ ಕಣ್ಣು ತೆರೆಸುತ್ತೆ. ಒಂದು ಕಡೆ ಪಕ್ಕದ ಬಸವನಗುಡಿ, ಅಲ್ಲಿ ಬಿಜೆಪಿ ಹೈಪರ್ ಲೋಕಲ್ ಡೆವಲಪ್ಮೆಂಟ್ ಮೇಲೆ ಫೋಕಸ್ ಮಾಡಿ 61% ವೋಟ್ ಶೇರ್ನೊಂದಿಗೆ ಗೆಲ್ಲುತ್ತೆ. ಇನ್ನೊಂದು ಕಡೆ ಚಾಮರಾಜಪೇಟೆ, ಇಲ್ಲಿ ರಾಷ್ಟ್ರೀಯ ವಿಷಯಗಳನ್ನೇ ಇಟ್ಕೊಂಡು ಫೋಕಸ್ ಮಾಡಿದಾಗ ವೋಟ್ ಶೇರ್ 19%ಗೆ ಕುಸಿಯುತ್ತೆ. ಇದಕ್ಕಿಂತ ಸ್ಪಷ್ಟವಾದ ಪಾಠ ಬೇಕಾ? ಪಾಲಿಟಿಕ್ಸ್ ಯಾವಾಗ್ಲೂ ಲೋಕಲ್. ಹಾಗಿದ್ರೆ ಇದರಿಂದ ನಾವು ಕಲಿಬೇಕಾದ ಪಾಠ ಏನು? ಪ್ರತಿಯೊಂದು ಕ್ಷೇತ್ರದಲ್ಲೂ ಜನರ ಅಸಮಾಧಾನದ ಒಂದು ಮೂಲ ನರ ಇರುತ್ತೆ. ಅದನ್ನ ಸರಿಯಾಗಿ ಗುರುತಿಸೋದೇ ಗೆಲುವಿನ ಮೊದಲ ಹೆಜ್ಜೆ. ಚಾಮರಾಜಪೇಟೆಯಲ್ಲಿ ಆ ನೋವಿನ ಮೂಲ ನರ, ಆ ರಿಬ್ಬನ್ ಆಫ್ ರಿಸೆಂಟ್ಮೆಂಟ್ ಅಂದ್ರೆ ನಗರದ ನಿರ್ಲಕ್ಷ್ಯ, ಅರ್ಬನ್ ನೆಗ್ಲೆಕ್ಟ್. ಸರಿ, ಇಲ್ಲಿಯವರೆಗೆ ನಾವು ಸಮಸ್ಯೆಯನ್ನ ಗುರ್ತಿಸಿದಿವಿ, ಅದರ ವಿಶ್ಲೇಷಣೆಯನ್ನು ಮಾಡಿದಿವಿ. ಈಗ ಬರೀ ವಿಮರ್ಶೆ ಮಾಡ್ತಾ ಕೂರೋದು ಬೇಡ, ಪರಿಹಾರದ ಕಡೆಗೆ ಹೋಗೋಣ. ಡೇಟಾ ಆಧಾರಿತ ಒಂದು ಸ್ಪಷ್ಟವಾದ ಕಾರ್ಯರೂಪಕ್ಕೆ ತರಬಹುದಾದ ಪ್ಲಾನ್ ಹೇಗಿರಬಹುದು ಅಂತ ನೋಡೋಣ. ಇದಕ್ಕೆ ಉತ್ತರ ಒಂದು 3 ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಪ್ಲೆಡ್ಜ್, ಅಂದರೆ 3 ಯೋಜನೆಗಳ ಅಭಿವೃದ್ಧಿ ಪ್ರತಿಜ್ಞೆ. ಮೊದಲನೇದು ಸೂರ್ಯನಗರ ರೋಡ್ಸ್, ಎರಡನೇದು ಸ್ಯಾಫ್ರನ್ ವಾಟರ್ ಮಿಷನ್, ಮತ್ತೆ ಮೂರನೇದು ಟೆಕ್ಕೀಡಾ ಹಬ್. ರಸ್ತೆ, ನೀರು, ಉದ್ಯೋಗ, ಜನರ 3 ದೊಡ್ಡ ಸಮಸ್ಯೆಗಳಿಗೆ ಈ 3 ಯೋಜನೆಗಳು ನೇರ ಪರಿಹಾರ. ಇವು ಬರೀ ಭರವಸೆಗಳಲ್ಲ, ಪ್ರತಿಯೊಂದು ಯೋಜನೆಯಿಂದ ಸಮುದಾಯಕ್ಕೆ ಆಗೋ ಲಾಭವನ್ನ, ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅನ್ನ ನಾವು ಅಳತೆ ಮಾಡಬಹುದು. ಉದಾಹರಣೆಗೆ, ರಸ್ತೆ ಪ್ರಾಜೆಕ್ಟ್ನಿಂದ 300 ತಾತ್ಕಾಲಿಕ ಉದ್ಯೋಗ ಸೃಷ್ಟಿಯಾಗತ್ತೆ. ನೀರಿನ ಪ್ರಾಜೆಕ್ಟ್ನಿಂದಾಗಿ ಆರೋಗ್ಯ ಸುಧಾರಿಸಿ ಕ್ಲಿನಿಕ್ಗೆ ಹೋಗೋರ್ ಸಂಖ್ಯೆ 30% ಕಮ್ಮಿಯಾಗತ್ತೆ. ಟೆಕ್ ಹಬ್ನಿಂದ ವರ್ಷಕ್ಕೆ 1000ಕ್ಕೂ ಹೆಚ್ಚು ಯುವಕರಿಗೆ ಸ್ಕಿಲ್ ಡೆವಲಪ್ಮೆಂಟ್, ಅದರಲ್ಲಿ 60% ಜನರಿಗೆ ಪ್ಲೇಸ್ಮೆಂಟ್ ಗುರಿ. ಇನ್ನು ಇದರ ಕಮ್ಯುನಿಕೇಷನ್ ಸ್ಟ್ರಾಟಜಿ, ಅದು ಕೂಡ ತುಂಬಾನೇ ಸರಳವಾಗಿ ನೇರವಾಗಿರ್ಬೇಕು. ಪಾನಿ ಔರ್ ಗಲಿ ಸುಧಾರ್, ಬಿಜೆಪಿ ಸಂಭಾಲ್, ಅಂದ್ರೆ ನೀರು ಮತ್ತು ಬೀದಿ ಸುಧಾರಣೆ ಬಿಜೆಪಿ ನೋಡಿಕೊಳ್ಳುತ್ತದೆ. ಈ ಒಂದೇ ಒಂದು ಲೈನಲ್ಲಿ ಸಮಸ್ಯೆ, ಪರಿಹಾರ ಮತ್ತೆ ಜವಾಬ್ದಾರಿ 3 ಇದೆ. ಹಾಗಿದ್ರೆ ಕೊನೆಯದಾಗಿ ಈ ಇಡೀ ವಿಶ್ಲೇಷಣೆಯಿಂದ ನಾವು ಮುಂದಿನ ದಾರಿಯ ಬಗ್ಗೆ ಏನ್ ಕಲಿಬಹುದು? ಜನರ ನಂಬಿಕೆಯನ್ನ ಮತ್ತೆ ಗಳಿಸೋಕೆ ಇರೋ ಹೊಸ ದಾರಿ ಯಾವುದು? ಮುಂದಿನ ದಾರಿ ಅಂದ್ರೆ ಆಡಳಿತವನ್ನ ನೋಡೋ ದೃಷ್ಟಿಕೋನವನ್ನೇ ಬದಲಾಯಿಸೋದು. ಆಡಳಿತ ಅಂದ್ರೆ ಅದೊಂದು ಡೇಟಾ ಇಂಜಿನಿಯರಿಂಗ್, ಅಂದ್ರೆ ಸಮಸ್ಯೆಗಳನ್ನ ಗುರುತಿಸೋಕೆ, ಪರಿಹಾರಗಳನ್ನ ಡಿಸೈನ್ ಮಾಡೋಕೆ ಮತ್ತೆ ಅದನ್ನ ನಿಖರವಾಗಿ ಜಾರಿ ಮಾಡೋಕೆ ಒಂದು ಶಿಸ್ತುಬದ್ಧವಾದ ವಿಧಾನ. ಈ ಪ್ರಕ್ರಿಯೆಯಲ್ಲಿ ಸಹಜವಾಗಿ ಭಾರತದ ಡಿಪಿಡಿಪಿ ಚೌಕಟ್ಟಿನ ಅಡಿಯಲ್ಲಿ ಪ್ರತಿಯೊಬ್ಬರ ವೈಯಕ್ತಿಕ ಡೇಟಾದ ಗೌಪ್ಯತೆಗೆ ಮತ್ತು ಒಪ್ಪಿಗೆಗೆ ನಾವು ಅತ್ಯುನ್ನತ ಪ್ರಾಮುಖ್ಯತೆ ನೀಡಬೇಕಾಗುತ್ತೆ. ಇದು ಕೇವಲ ಕಾನೂನಿನ ವಿಷಯ ಅಲ್ಲ, ಜನರ ಮೇಲೆ ನಮಗಿರೋ ನಂಬಿಕೆಯ ಸಂಕೇತ. ಇದರ ಅರ್ಥ ನಮ್ಮ ಫೋಕಸ್ ಶಿಫ್ಟ್ ಆಗ್ಬೇಕು. ಎಲ್ಲಿಂದ ಎಲ್ಲಿಗೆ? ಕವಿತೆ, ಸಿದ್ಧಾಂತ, ಕಲ್ಯಾಣದ ಭರವಸೆಗಳಿಂದ ಪ್ಲಂಬಿಂಗ್, ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಕಣ್ಣಿಗೆ ಕಾಣುವಂಥ ಡೆಲಿವರಿ ಕಡೆಗೆ. ಅಮೂರ್ತ ಮಾತುಗಳ ಬದಲು ಜನರ ದೈನಂದಿನ ಜೀವನವನ್ನ ಸುಧಾರಿಸೋ ಮೂರ್ತ ಕೆಲಸಗಳ ಕಡೆಗೆ ಗಮನ ಹರಿಸಬೇಕಿದೆ. ಹಾಗಿದ್ರೆ ಈ ಇಡೀ ವಿಶ್ಲೇಷಣೆ ನಮ್ಮ ಮುಂದೆ ಒಂದು ಮೂಲಭೂತ ಪ್ರಶ್ನೆಯನ್ನ ಇಡುತ್ತೆ. ಆಡಳಿತ ಅನ್ನೋದು ಒಂದು ಇಂಜಿನಿಯರಿಂಗ್ ಸಮಸ್ಯೆಯೇ? ಈ ಪ್ರಶ್ನೆಗೆ ನಾವು ಕಂಡುಕೊಳ್ಳೋ ಉತ್ತರ ಬಹುಶಃ ನಮ್ಮ ರಾಜಕೀಯದ ಭವಿಷ್ಯವನ್ನೇ ನಿರ್ಧರಿಸಬಹುದು. ನೀವು ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ.